ಹಾಯ್ ಎಲ್ಲ ವಿದ್ಯಾರ್ಥಿಗಳಿಗೆ ಎಜುಕೇರ್ ಕರ್ನಾಟಕ ಚಾನಲ್ಗೆ ಸ್ವಾಗತ. ಮೊದಲ ಸುತ್ತಿನ ಸೀಟು ಹಂಚಿಕೆ ಆಪ್ಷನ್ ಎಂಟ್ರಿ ದಾಖಲಿಸುವ ಕುರಿತು ನವೀಕೃತ ಮಾಹಿತಿ ಅಂತ ನೋಟಿಫಿಕೇಶನ್ ಅನ್ನ ಇವತ್ತು ರಿಲೀಸ್ ಮಾಡಿದ್ದಾರೆ. ನಂತರ ನಿಮಗೊಂದು ವಿಷಯ ಹೇಳೋದಾದ್ರೆ, ಈ ನೋಟಿಫಿಕೇಶನ್ ಯಾವ್ಯಾವ ವಿಷಯಗಳನ್ನ ಹೇಳಿದಾರೋ ಅದನ್ನ ಆಲ್ರೆಡಿ ನಾನು ನಿಮಗೆ ಹೇಳಿದ್ದೆ. ನೀವು ನಮ್ಮ ಚಾನಲ್ ವೀಕ್ಷಕರಾಗಿದ್ರೆ ಈ ಒಂದು ಡೀಟೇಲ್ಸ್ ಅಥವಾ ಪ್ರೊಸೀಜರ್ ಅನ್ನ ಏನು ಹೇಳಿದ್ದಾರೆ, ಸೊ ನಿಮಗೆ ಆಲ್ರೆಡಿ ಗೊತ್ತಿರುತ್ತೆ. ಯಾರಿಗೆ ಆಲ್ರೆಡಿ ಗೊತ್ತಿತ್ತು ಅದನ್ನು ಕೂಡ ಕಮೆಂಟ್ ಆಗಿ ತಿಳಿಸಿ. ಈಗ ಏನು ಕೊಟ್ಟದ್ರೊಳಗಡೆ ಅದನ್ನ ಹೇಳ್ತಾ ಹೋಗ್ತೀನಿ. ಮೊದಲಾಗಿ ಈಗ ಜುಲೈ 8ನೇ ತಾರೀಕಿನಿಂದ ಆಪ್ಷನ್ ಎಂಟ್ರಿಗೋಸ್ಕರ ಲಿಂಕ್ ಅನ್ನ ಪ್ರೊವೈಡ್ ಮಾಡಿದ್ರು. ಅದರ ನಂತರ ಪಶು ಸಂಗೋಪನೆ, ನಂತರ ಪಶು ವೈದ್ಯಕೀಯ ಅಂದ್ರೆ ವೆಟರ್ನರಿ, ಅನಿಮಲ್ ಹಸ್ಬೆಂಡ್ರಿ, ಅಗ್ರಿಕಲ್ಚರ್, ನಂತರ ಅಲೈಡ್ ಹೆಲ್ತ್ ಸೈನ್ಸ್, BSc ನರ್ಸಿಂಗ್, BDS, ಎಂಜಿನಿಯರಿಂಗ್. ಸೊ ಈ ರೀತಿ ಈ ಎಲ್ಲ ಕೋರ್ಸ್ಗಳಿಗೆ ಆಪ್ಷನ್ ಎಂಟ್ರಿಗೆ ಅವೈಲೇಬಲ್ ಇತ್ತು. ಓಕೆನಾ? ಅಂದ್ರೆ ಕಾಲೇಜ್ಗಳನ್ನ ತೋರಿಸಿದ್ರು, ಅದನ್ನ ನೀವು ಸೆಲೆಕ್ಟ್ ಮಾಡಿ ಆಪ್ಷನ್ ಎಂಟ್ರಿ ಮಾಡಿದ್ರಿ. ಇಲ್ಲದ್ರೆ ಈಗ ಕೂಡ ಮಾಡೋದಕ್ಕೆ ಅವಕಾಶ ಇರುತ್ತೆ, ನೀವು ಆಪ್ಷನ್ ಎಂಟ್ರಿ ಮಾಡಬಹುದು. ಈಗ ಕೊಟ್ಟಿರುವಂತಹ ಹೊಸ ಡೀಟೇಲ್ಸ್ ಏನು ಅಂತ ಹೇಳಿದ್ರೆ, ಈಗ ನೀಟ್ ವಿದ್ಯಾರ್ಥಿಗಳು ಏನಿದ್ರು BDS, ನಂತರ MBBS, ಹಾಗೆ BAMS, ಈ ರೀತಿ ಆಯುಷ್ ಕೋರ್ಸ್ಗಳಿಗೆ ಪಾರ್ಟಿಸಿಪೇಟ್ ಮಾಡಬೇಕು ಅಂತ ವಿದ್ಯಾರ್ಥಿಗಳು, ಅವರಿಗೂ ಕೂಡ ಈಗ ಸೀಟ್ ಮ್ಯಾಟ್ರಿಕ್ಸ್ ಅನ್ನ ಪ್ರೊವೈಡ್ ಮಾಡಲಾಗತ್ತೆ. ಸೀಟ್ ಮ್ಯಾಟ್ರಿಕ್ಸ್ ಪ್ರೊವೈಡ್ ಮಾಡಿದ ನಂತರ ಅವ್ರು ಹೇಳಿದ ಪ್ರಕಾರ ಇವತ್ತು ಇಲ್ಲ ನಾಳೆ ಇದಕ್ಕೆ ಸಂಬಂಧಿಸಿದ ಡೀಟೇಲ್ಸ್ ಅನ್ನು ಅವರು ಕೊಡಬಹುದು. ಅಂದ್ರೆ MBBS ನಂತರ ಆಯುಷ್ ಕೋರ್ಸ್ಗಳಿಗೆ ಸಂಬಂಧಿಸಿದ ಡೀಟೇಲ್ಸ್ ಸೀಟ್ ಮ್ಯಾಟ್ರಿಕ್ಸ್ ಅನ್ನು ರಿಲೀಸ್ ಮಾಡಬಹುದು. ಆ ಸೀಟ್ ಮ್ಯಾಟ್ರಿಕ್ಸ್ ರಿಲೀಸ್ ಮಾಡಿದ ನಂತರ ಈಗ ಆಲ್ರೆಡಿ ಕೊಟ್ಟಿರುವಂತಹ ಲಿಂಕ್ ಏನಿದೆ ಅದರ ಮೂಲಕನೇ ನೀವೇನ್ ಮಾಡಬಹುದು, ನಿಮ್ಮ ಲಿಸ್ಟ್ ಏನಿದೆ, ಈಗ ಎಕ್ಸಾಂಪಲ್ ಎಂಜಿನಿಯರಿಂಗ್ ಕಾಲೇಜ್ಗಳನ್ನ ಆಡ್ ಮಾಡ್ಕೊಂಡಿದ್ದೀರಾ, ಅಥವಾ ಎಂಜಿನಿಯರಿಂಗ್, ನರ್ಸಿಂಗ್, BDS ಈ ಎಲ್ಲ ಕೋರ್ಸ್ಗಳನ್ನ ಒಂದು ಆರ್ಡರ್ ಸೆಲೆಕ್ಟ್ ಮಾಡ್ಕೊಂಡಿದ್ದೀರಾ. ಓಕೆನಾ? ಅದಂತರ ಈಗ ಅದೇ ಲಿಸ್ಟ್ಗೆ ನೀವು MBBS ಕೋರ್ಸಸ್ ಇರ್ತವೆ, ಅವುಗಳನ್ನು ಕೂಡ ಆಡ್ ಮಾಡ್ಕೋಬಹುದು. ಅದೇ ರೀತಿ BAMS, BHMS, ಸೊ ಈ ರೀತಿ ನಿಮಗೆ ಯಾವ ಕೋರ್ಸ್ ಬೇಕೋ ಆ ಕೋರ್ಸ್ಗಳನ್ನ ಆಲ್ರೆಡಿ ಇರುವಂತಹ ಆಪ್ಷನ್ ಎಂಟ್ರಿ ಲಿಸ್ಟ್ ಏನಿದೆ ಅದಕ್ಕೆ ಸೇರಿಸ್ಕೊಳ್ಬಹುದು. ನಂತರ ಕೆಲವು ವಿದ್ಯಾರ್ಥಿಗಳು ಹೇಳ್ತಾ ಇದ್ರು, ನನ್ನ ಫಸ್ಟ್ ಪ್ರಯಾರಿಟಿ MBBS, ಅದ್ರ ನಂತರ ಎಂಜಿನಿಯರಿಂಗ್ ಇದೆ, ನಾನು ಆಲ್ರೆಡಿ ಎಂಜಿನಿಯರಿಂಗ್ ಸೆಲೆಕ್ಟ್ ಮಾಡಿದ್ದೀನಿ, ಈಗ ನೆಕ್ಸ್ಟ್ ಏನ್ ಮಾಡಬೇಕು ಅಂದ್ರೆ MBBS ಅನ್ನ ಹೇಗೆ ಆಡ್ ಮಾಡ್ಕೊಳ್ಳೋದು ಅಂತ ಕೇಳ್ತಾ ಇದ್ರು. ಆಡ್ ಮಾಡ್ಕೊಳ್ಳೋದಕ್ಕಾಗತ್ತೆ. ಅಂದ್ರೆ MBBS ಕೋರ್ಸ್ಗಳನ್ನ ಅಂದ್ರೆ ಕಾಲೇಜ್ಗಳನ್ನ ಸೆಲೆಕ್ಟ್ ಮಾಡ್ಕೋತೀರಾ. ಅದ್ರ ನಂತರ ಸ್ಟಾರ್ಟಿಂಗ್ ಅಲ್ಲಿ ನಿಮಗೆ ಯಾವ ಕಾಲೇಜಸ್ ಬೇಕೋ ಅಂದ್ರೆ MBBS ಕಾಲೇಜ್ಗಳನ್ನ ಅವುಗಳನ್ನ ಪ್ರಯಾರಿಟಿ ಆರ್ಡರ್ ಅಲ್ಲಿ ಸೆಲೆಕ್ಟ್ ಮಾಡ್ಕೋತೀರಾ. ಈ ರೀತಿ ಆಪ್ಷನ್ ಅನ್ನ ನೀಡಲಾಗತ್ತೆ. ಆಲ್ರೆಡಿ ಇರುವಂತಹ ಆಪ್ಷನ್ ಎಂಟ್ರಿ ಲಿಸ್ಟ್ ಏನಿದೆ ನಿಮ್ದು, ಅದನ್ನ ಎಡಿಟ್ ಮಾಡಿ ಸರಿ ಮಾಡ್ಕೊಳ್ಳೋದಕ್ಕೆ ಅವಕಾಶ ಇರುತ್ತೆ. ನಂತರ ಈ ರೀತಿ ಎಡಿಟ್ ಮಾಡಿ ಸರಿ ಮಾಡ್ಕೊಳ್ಳೋದಕ್ಕೆ ಲಾಸ್ಟ್ ಡೇಟ್ ಜುಲೈ 22, 2025 ಅಂತ ಹೇಳಿದರೆ, ಜುಲೈ 22ರ ಸಂಜೆ 6 ಗಂಟೆವರೆಗೆ ವಿದ್ಯಾರ್ಥಿಗಳು ಈ ಆಪ್ಷನ್ ಎಂಟ್ರಿಯನ್ನ ಮಾಡಬಹುದು, ಅಥವಾ ಆಲ್ರೆಡಿ ಆಪ್ಷನ್ ಎಂಟ್ರಿ ಮಾಡಿದ್ರೆ ಅದನ್ನ ಎಡಿಟ್ ಮಾಡಿ ಸರಿ ಮಾಡ್ಕೋಬಹುದು. ಓಕೆನಾ? ಸೊ ಇವರು ಹೇಳಿದ ಪ್ರಕಾರ ಜುಲೈ 22 ಸಂಜೆ 6 ಗಂಟೆಗೆ ಈ ಆಪ್ಷನ್ ಎಂಟ್ರಿ ಕ್ಲೋಸ್ ಆಗುತ್ತೆ. ನಂತರ ನಾನು ಹೇಳಿದ್ನಲ್ವಾ, ಆಲ್ರೆಡಿ ಹೇಳಿದ್ದೆ ನಿಮಗೆ MBBS ಹಾಗೆ ಯಾವುದು BAMS ವಿದ್ಯಾರ್ಥಿಗಳಿಗೆ ಆಲ್ರೆಡಿ ಈ ಆಪ್ಷನ್ ಎಂಟ್ರಿ ಮಾಡ್ಕೊಂಡ್ರು ಕೂಡ, ಇಂಜಿನಿಯರಿಂಗ್ ಸಂಬಂಧಿಸಿದ ಆಪ್ಷನ್ ಎಂಟ್ರಿ ಮಾಡ್ಕೊಂಡ್ರು ಕೂಡ MBBS ಅಂದ್ರೆ ಬೇರೆ ಕೋರ್ಸ್ಗಳ ಸೀಟ್ ಮ್ಯಾಟ್ರಿಕ್ಸ್ ರಿಲೀಸ್ ಮಾಡೋದಂದ್ರೆ ಅದನ್ನ ಈಗ ಇರುವಂತಹ ಲಿಸ್ಟ್ಗೆ ಈಗ ಇರುವಂತಹ ಲಿಂಕ್ ಏನಿದೆ ಅದ್ರ ಥ್ರೂನೇ ಲಾಗಿನ್ ಆಗಿ ನೀವು ನಿಮ್ಮ MBBS ಹಾಗೆ ಇತರ ಕೋರ್ಸ್ಗಳನ್ನು ಕೂಡ ಆಡ್ ಮಾಡ್ಕೋಬಹುದು ಅಂತ. ಸೊ ಈಗ ಅದ್ರ ಬಗ್ಗೆ ಅಫಿಷಿಯಲಿ ನೋಟಿಫಿಕೇಶನ್ ಬಂದಿದೆ. ವಿಡಿಯೋ ಸಹಾಯ ಆಗಿದ್ರೆ ಲೈಕ್ ಮಾಡಿ. ಆಲ್ ದ ಬೆಸ್ಟ್. ಜೈ ಹಿಂದ್. ವಂದೇ ಮಾತರಂ.